ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈ ರೆಸಿಪಿ ಈ ಸೀಸನಲ್ಲಿ ಎಲ್ಲರೂ ಮನೇಲಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮಾವಿನಕಾಯಿ ಚಿತ್ರಾನ್ನ ನೋಡ್ತಾ ಇರ್ಬೋದು. ಮಾವಿನಕಾಯಿ ಚಿತ್ರಾನ್ನ ಜೊತೆ ಒಳ್ಳೆ ಕಾಂಬಿನೇಷನ್ನು ಹೀರೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿ ಬೋಂಡ. ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ ಫ್ರೆಂಡ್ಸ್? ಬನ್ನಿ ಇದನ್ನು ಹೇಗೆ ಮಾಡ್ತಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಶ್ವಲಿ ಎಲ್ಲರೂ ಮಾಡಿರ್ತೀರ ಈ ಸೀಸನಲ್ಲಿ. ನೋಡಿ, ಇದಕ್ಕೆ ಹೊಟ್ಟೆ ಮೆಣಸಿಕಾಯಿ ಅಂತ ಕರಿತೀವಿ. ಆ್ಯಕ್ಚುಲಿ ನಾನು ಲಾಸ್ಟ್ ಒಂದು 2 to 3 ವಿಡಿಯೋದಲ್ಲಿ ಇದ್ರದ್ದೇ ಪಲ್ಯ ಮಾಡಿದ್ದೆ. ಅದಕ್ಕೆ ದಪ್ಪ ಮೆಣಸಿಕಾಯಿ ಅಂತ ತಮ್ಮನೇಲಿ ಕೊಟ್ಟಿದ್ದೆ. ಬಟ್ ಅವ್ರು ಹೇಳಿದರು, ಮ್ಯಾಮ್ ಇದು ದಪ್ಪ ಮೆಣಸಿಕಾಯಿ ಅಲ್ಲ, ಹೊಟ್ಟೆ ಮೆಣಸಿಕಾಯಿ ಅಂತ. ಹೌದು, ಕರೆಕ್ಟ್, ಇದು ಹೊಟ್ಟೆ ಮೆಣಸಿಕಾಯಿ ಅಂತಲೇ ನಾವು ಕರೆಯೋದು. ಬಟ್ ಕೆಲವೊಬ್ಬರಿಗೆ ಆ ಹೆಸರು ಗೊತ್ತಿರುತ್ತೋ ಇಲ್ವೋ, ಆ್ಯಕ್ಚುಲಿ ವ್ಯೂವರ್ಸು ಎಲ್ಲ ಬೇರೆ ಕಡೆಯಿಂದ ನೋಡ್ತಿರ್ತಾರೆ. ಹಾಗಾಗಿ ನಾನು ಅದಕ್ಕೆ ದಪ್ಪ ಮೆಣಸಿಕಾಯಿ ಅಂತ ಹೇಳಿದ್ದೆ. ಫ್ರೆಂಡ್ಸ್ ನೋಡಿ, ಇದಕ್ಕೆ ನಾವು ನಮ್ಮ ಚನ್ನಗಿರಿ ಸೈಡು ಹೊಟ್ಟೆ ಮೆಣಸಿಕಾಯಿ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಇದು ಕ್ಯಾಪ್ಸಿಕಮ್ ಥರ ಅಲ್ಲ, ನೋಡೋಕ್ಕೆ ಮಿನಿ ಕ್ಯಾಪ್ಸಿಕಮ್ ಥರ ಕಾಣುತ್ತೆ, ಬಟ್ ತುಂಬ ಸ್ಪೈಸಿ ಇರುತ್ತೆ. ಅದ್ರ ಮೆಣಸಿಕಾಯಿ ಬೋಂಡ ತಿಂದವ್ರಿಗೇ ಗೊತ್ತು ರುಚಿ. ಅದ್ರ ಜೊತೆ ಸ್ವಲ್ಪ ಹೀರೆಕಾಯಿ ಫ್ರೆಶ್ ಆಗಿತ್ತು, ಅದರದ್ದು ನಾನು ಹೀರೆಕಾಯಿ ಬೋಂಡ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಮಕ್ಕಳು ಅದು ಖಾರ ಇರುತ್ತಲ್ವ, ಹಿಮ ತಿನ್ನಲ್ಲ. ನಮ್ಮ ಮನೆಯವರು ಮತ್ತು ನಮ್ಮ ಹಿಮ ಆ ಮೆಣಸಿಕಾಯಿ ತಿನ್ನಲ್ಲ. ಹಾಗಾಗಿ ಅವ್ರಿಗೆ ಅಂತ ನಾನಿಲ್ಲಿ ಆಲೂಗಡ್ಡೆ ಮತ್ತು ಹೀರೆಕಾಯಿ ಬೋಂಡನೂ ಸಹ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಬೋಂಡ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಜಸ್ಟ್ ಅದನ್ನು ಮೇಲ್ಗಡೆ ಪೀಲ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಮಾಡಬೇಕು, ತುಂಬ ಗ್ರೀನಿಶ್ ತೆಗಿಬಾರ್ದು. ಆ ಮುಳ್ಳು ಥರ ಇದೆಯಲ್ಲ, ಅದನ್ನು ಜಸ್ಟ್ ಪೀಲ್ ಮಾಡಿಕೊಂಡು ರೌಂಡಿಗೆ ಸ್ವಲ್ಪ 1 ಇಂಚು ದಪ್ಪ ಅಥವಾ ಒಂದು 3/4 ಇಂಚು, ಡಿಪೆಂಡ್ಸ್ ಫ್ರೆಂಡ್ಸ್. ಅದು ತುಂಬ ಬಲ್ತಿದ್ರೆ 1 ಇಂಚು, ಒಂದು ಅರ್ಧ ಇಂಚ್ ಮಾಡ್ಕೋಬೋದು. ತುಂಬ ಟೆಂಡರ್ ಆಗಿದ್ದರೆ ನೋಡಿ, ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದ ತಕ್ಷಣ ತುಂಬ ಸ್ಮೂತ್ ಆಗಿಬಿಡುತ್ತೆ, ಶ್ರಿಂಕ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಇಂಚು ಸೈಜ್ಗೆ ನಾನು ಹೀರೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಇದನ್ನೆಲ್ಲ ನೋಡ್ತಿದ್ರೆ ಯಾರ್ಯಾರಿಗೆ ಕೆಲವೊಬ್ಬರು ಹಾಸ್ಟೆಲಲ್ಲಿರೋ ನೋಡ್ತಾ ಇರ್ತೀರಾ, ಅಥವಾ ವರ್ಕಿಂಗ್ ನೋಡ್ತಿರ್ತೀರಾ, ಯಾರ್ಯಾರೆಲ್ಲ ಮಿಸ್ ಮಾಡ್ಕೊತೀರಾ ನಿಮ್ಮಮ್ಮ ಮಾಡ್ತಿದ್ದ ಅಡುಗೆನ ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಅಂದ್ಕೊತೀನಿ ತುಂಬ ಜನ ಮದುವೆ ಆಗಿರೋರು, ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಿರೋಲ್ಲ, ಈ ವಿಡಿಯೋ ನೋಡ್ತಿರ್ತೀರಾ, ಅವ್ರಿಗೆಲ್ಲ ನಿಮ್ಮ ಅಮ್ಮ ಮಾಡ್ತಿದ್ದಂತಹ ಹೀರೆಕಾಯಿ ಬೋಂಡ, ಈ ದಪ್ಪ ಮೆಣಸಿಕಾಯಿ ಬೋಂಡ ಎಲ್ಲ ನೆನಪಾಗ್ತಿದೆ ಅಂತ ಅಂದ್ಕೊತೀನಿ. ಇದು ಆಲೂಗಡ್ಡೆ ಸೇಮ್, ನಾನು ಹೀರೆಕಾಯಿ ಯಾವ ರೀತಿ ಹೆಚ್ಕೋತೀನೋ ಅದೇ ರೀತಿ, ಬಟ್ ಸ್ವಲ್ಪ ತಿನ್ನಾಗಿ ಸ್ಲೈಸ್ ಮಾಡ್ಕೋಬೇಕು, ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ಗಟ್ಟಿ ಇರುತ್ತಲ್ವ. ಹಾಗಾಗಿ ನೋಡಿ, ನಾನಿವಾಗ ಆಲೂಗಡ್ಡೆ ಮತ್ತು ಹೀರೆಕಾಯಿ ದಪ್ಪ ಮೆಣಸಿಕಾಯಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲು ಚಿತ್ರಾನ್ನ ರೆಡಿ ಮಾಡ್ಕೊಂಬಿಡೋಣ, ಆಮೇಲೆ ನಾನು ಬೋಂಡ ಮಾಡ್ತೀನಿ. ಯಾಕಂದರೆ ತಿಂಡಿ ಜೊತೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಏನಿಲ್ಲ ಫ್ರೆಂಡ್ಸ್, ಚಿಕ್ಕದಾಗಿ ನಾನು ಈರುಳ್ಳಿನ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಖಾರ ಇರೋಂಥ ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸ್ವೀಟ್ ಇದೆ ಮಾವಿನಕಾಯಿ, ಅದನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಸಪ್ರೇಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿ, ಉಪ್ಪು, ಅರಿಶಿನ, ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಒಗ್ಗರಣೆನ ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೇನು ನಾವು ಅದನ್ನು ಆಫ್ ಮಾಡ್ತಾಯಿದ್ದೀವಿ ಗ್ಯಾಸ್ ಅನ್ನೋ ಟೈಮಲ್ಲಿ ನಾನು ಮಾವಿನಕಾಯಿ ಏನು ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಕೆಲವೊಬ್ಬರು ಚಿತ್ರಾನ್ನ ಎಲ್ಲ ಕಲಸಿದ ಮೇಲೆ ಕಾಯಿ ತುರಿ ಹಾಕ್ತಾರೆ. ಆ್ಯಕ್ಚುಲಿ ಡಿಪೆಂಡ್ಸ್ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಫ್ರೆಶ್ಶಾಗಿ ತುರಿದಿದ್ದಲ್ಲ, ನೈಟೇ ನಾನು ತುರಿದು ಫ್ರೀಝರಲ್ಲಿ ಇಟ್ಟಿದ್ದೆ. ಹಾಗಾಗಿ ನಾನು ಅದನ್ನು ಸ್ವಲ್ಪ ಬಿಸಿ ಆಗಲಿ ಅಂದ್ಬಿಟ್ಟು ಆರತಿ ಒಗ್ಗರಣೆ ಹಾಕಿ ತೆಗೆದಿಡ್ತಾಯಿದ್ದೀನಿ. ನೆಕ್ಸ್ಟ್ ಈ ಕಡೆ ಬೋಂಡ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಇದು ನಾನು ಮನೆಯಲ್ಲೇ ಮಾಡಿಸಿದ್ದಂತಹ ಕಡಲೆಬೇಳೆನ ತೊಳೆದು ಒಣಗಿಸಿ ಮಿಲ್ ಮಾಡಿಸಿಟ್ಕೊಂಡಿರೋದು. ಕಡಲೆಬೇಳೆ ಜಾಸ್ತಿ ಇತ್ತು, ಹಾಗಾಗಿ ಮಾಡಿಸಿದ್ದೆ. ಯೂಶ್ವಲಿ ನಾನು ಅಂಗಡಿಯಿಂದನೇ ತರೋದು, ನಮ್ಮ ಮನೇಲಿ ಬೋಂಡ ಮಾಡೋದು ತುಂಬ ಕಡಿಮೆ. ಹಾಗಾಗಿ ಯೂಶ್ವಲಿ ಗೊತ್ತಲ್ಲ ಏನೇನು ಹಾಕ್ತೀರಾ, ಉಪ್ಪು, ಚಿಟಿಕೆ ಸೋಡಾ, ಅಜ್ವೈನು, ಅದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಬ್ಯಾಟರ್ನ ರೆಡಿ ಮಾಡ್ಕೊಳ್ತೀನಿ. ಏನಪ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಅನ್ಕೋಬೇಡಿ, ಸ್ವಲ್ಪ ಜಾಸ್ತಿ ಕಟ್ ಮಾಡಿದ್ದಿತ್ತು, ಹಾಗಾಗಿ ಹಾಕ್ತೆ ಅಷ್ಟೇ. ಕಲರ್ ಚೆನ್ನಾಗಿ ಬರುತ್ತೆ, ನೋಡೋಕ್ಕೆ ಡಿಸೈನಾಗಿ ಕಾಣುತ್ತೆ. ಸ್ವಲ್ಪ ಕಾಯ್ದಿರೋ ಎಣ್ಣೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿ ಬರಲಿ ಅಂತ ಹಾಕಿಬಿಟ್ಟು ಮೊದಲು ನಾನು ಡ್ರೈ ಮಿಕ್ಸ್ಚರ್ನ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಯಾಕಂದರೆ ಬಿಸಿ ಎಣ್ಣೆ ಹಾಕಿದ್ನಲ್ಲ. ಹಾಗಾಗಿ ನೆಕ್ಸ್ಟ್ ಇವಾಗ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಯಾವ ಅದಕ್ಕೆ ಬೇಕೋ ಬ್ಯಾಟರು ಅದಕ್ಕೆ ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ನೋಡ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಮೆಣಸಿಕಾಯಿಗೆ ಸ್ವಲ್ಪ ಹಿಟ್ಟು ಹತ್ತಬೇಕು, ಇಲ್ಲಾಂದರೆ ಬರೀ ಮೆಣಸಿಕಾಯಿ ಆದರೆ ತಿನ್ನೋಕೆ ತುಂಬ ಖಾರ ಆಗುತ್ತೆ, ಅಷ್ಟು ಟೇಸ್ಟ್ ಬರಲ್ಲ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಹಿಟ್ಟು ಅನ್ಕೋಬೋದು ನೀವು ಯಾಕೆ ವೈಟಿಶ್ ಆಗಿದೆ ಅಂತ. ನಾನು ಆಗಲೇ ಹೇಳಿದೆ, ಇದಕ್ಕೆ ಯಾವುದೇ ರೀತಿ ಕಲರು ಮತ್ತು ಪ್ರಿಸರ್ವೇಟಿವ್ ಆ್ಯಡ್ ಆಗಿಲ್ಲ, ಜಸ್ಟ್ ಮನೇಲೇ ಮಾಡಿದ್ದಂತಹ ಕಡಲೆ ಹಿಟ್ಟು ಮಾಡಿಸಿದ್ದಂಥದ್ದು. ಇಲ್ಲಿ ನೋಡಿ, ನಾನು ಎಣ್ಣೆ ಕಾದಿದೆ ಆಲ್ರೆಡಿ, ಹಿಟ್ಟು ರೆಡಿ ಇದೆ, ಚಿತ್ರಾನ್ನ ಕಲಿಸ್ಬೇಕು. ಆ ಕಡೆ ಮನೆಯವರು ಹೆಲ್ಪ್ ಮಾಡ್ತಿದ್ದಾರೆ ಕಲಿಸೋದಕ್ಕೆ. ಅದಕ್ಕೆ ಕಡಲೆ ಬೀಜನ ನಾನು ಫ್ರೈ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ, ಯಾಕಂದರೆ ಒಗ್ಗರಣೆಲ್ಲೇ ಕಡಲೆ ಬೀಜ ಹಾಕಿಬಿಟ್ರೆ ಕ್ರಿಸ್ಪಿಯಾಗಿರಲ್ಲ. ಆಮೇಲೆ ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಏನಂದರೆ, ನಾನು ಇಬ್ಬರೇ
ಕಡಲೆ ಬೀಜ ತಿನ್ನೋದು ಚಿತ್ರಾನ್ನದಲ್ಲಿ. ಹಾಗಾಗಿ ನಾವಷ್ಟೇ ಸರ್ವ್ ಮಾಡ್ಕೋತೀವಿ ಪ್ಲೇಟಲ್ಲಿ ನಾವು ಚಿತ್ರಾನ್ನ ತಿನ್ನಬೇಕಾದ್ರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಣ್ಣೆ ಮೀಡಿಯಮ್ ಕಾದಿದೆ. ಸೊ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೋಂಡಗಳನ್ನ ಬಿಡ್ತಾಯಿದ್ದೀನಿ. ಫ್ರೆಂಡ್ಸ್, ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಂದರೆ ನನಗಂತೂ ಈ ನಮ್ಮಮ್ಮ ಮಾಡ್ತಿದ್ದ ಬೋಂಡಗಳೆಲ್ಲ ನೆನಪಾಗ್ತಾಯಿತ್ತು ಇದನ್ನು ಮಾಡಬೇಕಾದ್ರೆ. ಯಾಕಂದರೆ ಅಮ್ಮ ಮಾಡಿದ ಕೈ ರುಚಿಗೆ ಯಾವುದೂ ಸಾಟಿ ಇಲ್ಲ. ಅವರವರ ತಾಯಿ ಯಾರು ಮಾಡ್ತಾರಲ್ಲ ಆ ರುಚಿನ ಯಾರೂ ಮೀರ್ಸೋಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟೇ ಚೆನ್ನಾಗಿ ಮಾಡಿದರೂ ನಮ್ಮ ಅಮ್ಮನ ಕೈ ರುಚಿ ನಾವು ಮೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಮ್ಮ ಮಕ್ಕಳಿಗೆ ನಮ್ಮ ಕೈ ರುಚಿ ಇಷ್ಟ, ನಮಗೆ ನಮ್ಮಮ್ಮ ಮಾಡಿದ ಕೈ ರುಚಿ ಇಷ್ಟ ಅಲ್ವಾ ಫ್ರೆಂಡ್ಸ್? ಯಾರೆಲ್ಲ ಈ ಮಾತನ್ನು ಒಪ್ತೀರಾ ಅವರು ಪ್ಲೀಸ್ ಒಂದು ಲೈಕನ್ನು ಕೊಡೋದ ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಬೋಂಡಗಳು ಹಾಕ್ತಾಯಿದ್ದೀನಿ. ಇನ್ನೊಂದು ವಿಷಯ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ 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 ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಾ ಇದ್ದೀರಾ. ಪ್ಲೀಸ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನಂಗೆ ಬೇಕು ಪ್ಲೀಸ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಮೋಟಿವೇಶನ್ ನನಗೆ ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾನು ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ. ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ. ನಾನು ಹೇಳ್ದಲ್ಲ ಆಗಲೇ ಮೆಣಸಿಕಾಯಿ ಹಿಮ ತಿನ್ನಲ್ಲ. ಈಗ ಅವ್ರಿಗೆ ಜೊತೆಗೆ ಹೀರೆಕಾಯಿ ಮತ್ತು ಆಲೂಗಡ್ಡೆ ಹಾಕಬೇಕು. ಹಾಗಾಗಿ ನಾನು ಜೊತೆಗೆ ಸೈಮಲ್ಟೇನಿಯಸ್ಲಾಗಿ ಅದನ್ನು ಎರಡೆರಡು ಡ್ರಾಪ್ ಮಾಡ್ತಾಯಿದ್ದೀನಿ. ಬಿಕಾಸ್ ಮೆಣಸಿಕಾಯಿ ಆಗೋವರೆಗೂ ಕಾಯೋಕ್ಕಾಗಲ್ವಲ್ಲ. ಹಾಗಾಗಿ ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್, ಯಾರ ಮನೆಗೆಲ್ಲ ಈ ಹೊಟ್ಟೆ ಮೆಣಸಿಕಾಯಿ ಬೋಂಡ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಮಳೆ ಬೀಳ್ತಾ ಇರಬೇಕು, ಈ ರೀತಿ ಬಿಸಿ ಬಿಸಿ ಬೋಂಡ ಬಜ್ಜಿ ಮಾಡಿಕೊಡ್ತಾ ಇರಬೇಕು. ಆಹಾ, ಅದ್ರ ರುಚಿ ಬಲ್ಲವರೇ ಬಲ್ಲ. ನೋಡಿ ಇಲ್ಲಿ ರೆಡಿಯಾಗಿದೆ, ನಾನು ತೆಗಿತಾ ಇದ್ದೀನಿ. ಸಾಕು, ಈ ಕಲರ್ ಬಂದರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಫ್ರೈ ಮಾಡಿಬಿಟ್ರೆ ಅದು ತುಂಬ ಸೀದಂಗಾದರೆ ಚೆನ್ನಾಗಿರಲ್ಲ. ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ರೆಡಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿದೆ. ನೀವು ಖಂಡಿತ ಇದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ಫ್ರೆಂಡ್ಸ್. ಇನ್ನೊಂದು, ಈ ಮೆಣಸಿಕಾಯಿ ನಿಮಗೆ ತಿನ್ನೋಕ್ಕಾಗಲ್ಲ ಅಂದ್ರೂ ಜಸ್ಟ್ ಅದ್ರ ಮೇಲ್ಗಡೆ ಸಿಪ್ಪೆನ ಸ್ವಲ್ಪ ತಿಂದ್ರೂ ಫ್ಲೇವರ್ ಬಿಟ್ಕೊಂಡಿರುತ್ತೆ ಮೆಣಸಿಕಾಯ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮಕ್ಕಳು ರೆಡಿ ಆಗ್ತಿದ್ದಾರೆ. ಆಲ್ರೆಡಿ ಅವರಿಗೆ ತಿಂಡಿ ಸರ್ವ್ ಮಾಡಿದ್ದೀನಿ. ಬ್ಯಾಗೆಲ್ಲ ಅವರು ಯೂಶ್ವಲಿ ರೆಡಿ ಮಾಡ್ಕೊಂಡ ತಕ್ಷಣ ಹೊರಗಿಡ್ತಾರೆ. ಇಲ್ಲಿ ಮೊಸರು, ಬಿಸಿ ಬಿಸಿ ಚಿತ್ರಾನ್ನ ಮತ್ತು ಬೋಂಡನ ಅವರು ಟೇಸ್ಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ವಿಡಿಯೋದಲ್ಲೂ ನೋಡಿರ್ತೀರ, ಇಬ್ಬರು ಇದೇ ಜಾಗದಲ್ಲಿ ಇಬ್ಬರು ಜೊತೆಗೆ ಒಂದೇ ಪ್ಲೇಟಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇರ್ತಾರೆ. ನಾನು ಯಾಕೆ ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಅಂದರೆ ಅನ್ಕೊತೀನಿ ಅಂದರೆ, ಕೆಲವೊಂದು ಮಕ್ಕಳುಗಳು ತಾಯಿಯವರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿರ್ತಾರಲ್ಲ, ಅವ್ರಿಗೆ ಇದೊಂದು ಸ್ವಲ್ಪ ಮೋಟಿವೇಶನ್ ಆಗಲಿ ಅಂತ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.